27 ವರ್ಷದ ಹಳೆ ಟ್ರ್ಯಾಕ್ಟರ್ ಗೆ ಪೇಂಟಿಂಗ್ ಮಾಡಿಸಿಬಿಟ್ಟಾರ ನೋಡ್ರಿ. ಶೋರೂಮ್ ಟ್ರ್ಯಾಕ್ಟರ್ ಆದಂಗ ಆಗ್ಬಿಟ್ಟೈತ್ ನೋಡ್ರಿ. HMT ಟ್ರ್ಯಾಕ್ಟರ್. ನಮಸ್ಕಾರಿಪ್ಪ ನಮ್ ಕರ್ನಾಟಕ ಮಂದಿಗೆ. ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ ಇವತ್ತು ಲಾಕ್ ಚಲ್ ಮಾಡ್ಬಿಡೋಣ ಬರೀ. HMT ಟ್ರ್ಯಾಕ್ಟರ್ ಹಬ್ ಗಿರ್ಸಿಂಗ್ ಐತ್ರಿ. ಒಂದ್ ಸೈಡ್ ಗಾಲಿ ಅಂತೂ ಕಡೆ ಆಗ್ತದ ಬಿಟ್ಟೆ ನೋಡ್ರಿ. ದೊಡ್ಡ ಬೇರಿಂಗ್ ನೋಡ್ರಿ ಹೋಗ್ಬಿಟ್ಟೈತಿ ಗಿರ್ಸಿಂಗ್ ಮಾಡ್ತಿದ್ದಕ್ಕ. ಸಣ್ಣ ಬೇರಿಂಗ್ ಹೋಗೈತ್ರಿ. ಅದನ್ನ ಡೀಸೆಲ್ ನ್ಯಾಗ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ನೋಡ್ರಿ. ಬೇರಿಂಗ್ ಆಯಿಲ್ಸ್ ಎಲ್ಲ ಬಂದಾವ್ರಿ. ಒಂದ್ ಸೈಡ್ ಎಕ್ಸೆಲ್ ಅಂತೂ ರೆಡಿ ಆಗ್ಬಿಟ್ಟೈತ್ ನೋಡ್ರಿ. ಒಂದ್ ಸೈಡ್ ಗಾಲಿ ಅಂತೂ ಫಿಟ್ ಮಾಡ್ಬಿಟ್ಟೇನ್ರಿ. ಇನ್ನೊಂದ್ ಸೈಡ್ ನು ಬಿಚ್ಚಿಬಿಟ್ಟೆ ನೋಡ್ರಿ. ಇನ್ನೊಂದ್ ಸೈಡ್ ನು ಬೇರಿಂಗ್ ನೋಡ್ರಿ ಹೆಂಗ್ ಆಗ್ಬಿಟ್ಟಾವ ಗಿರ್ಸಿಂಗ್ ಮಾಡ್ಸಲಿದ್ದು. ಇನ್ನೊಂದ್ ಸೈಡ್ ಗಾಲಿನೂ ಹಬ್ ಗಿರ್ಸಿಂಗ್ ಮಾಡಿ ರೆಡಿ ಮಾಡ್ಬಿಟ್ಟೆ ನೋಡ್ರಿ. ಈ ಟ್ರ್ಯಾಕ್ಟರ್ ಇಂಜನ್ ಬಂದ್ ಮಾಡುತ್ತಲೇ 10 ನಿಮಿಷಕ್ಕೆ ಹೈಡ್ರೋಲಿಕ್ ಫುಲ್ ಡೌನ್ ಅಂತ ಬಿಟ್ಟಿತ್ ನೋಡ್ರಿ. ಅದ್ರ ಸಂಬಂಧ ಹೈಡ್ರೋಲಿಕ್ ಅಂತೂ ತಳಗಿಸ್ಬಿಟ್ಟೆ ನೋಡ್ರಿ. ರಾಮ್ ಸಿಲಿಂಡರ್ ಪಿಸ್ಟನ್ ಆಯಿಲ್ಸ್ ಏನಾಗ್ಯಾವ ನೋಡ್ಬಿಡ್ನ ಬರೀ. ಪಿಸ್ಟನ್ ಆಯಿಲ್ಸ್ ನೋಡ್ರಿ ಕಟ್ ಆಗ್ಬಿಟ್ಟಾವ್ರಿ. ಅದ್ರ ಸಂಬಂಧ ಟ್ರ್ಯಾಕ್ಟರ್ ಬಂದ್ ಮಾಡುತ್ತಲೇ ಹೈಡ್ರೋಲಿಕ್ ಫುಲ್ ಡೌನ್ ಅಂತ ಬಿಟ್ಟಿತ್ ನೋಡ್ರಿ. ಹೈಡ್ರೋಲಿಕ್ ಪಂಪ್ ಒಂದ್ ಕಡೆ ತೆಗೆದು ಬಿಡೋಣ ಅಂತ ಬರೀ. ಪಂಪ್ ಅಂತೂ ಕಡೆ ತೆಗೆದು ಬಿಟ್ಟೆ ನೋಡ್ರಿ. ಪಂಪಿನ್ ಫಿಲ್ಟರ್ ನೋಡ್ರಿ ಚಿಪ್ಪ ಡರ್ಕ್ ಆಗಿ ಹೋಗ್ಬಿಟ್ಟೈತ್ರಿ. ಅದ್ರ ಸಂಬಂಧ ಹೈಡ್ರೋಲಿಕ್ ರೈಸ್ ನಾಗ ಅಂತ ಬಿಟ್ಟಿತ್ ನೋಡ್ರಿ. ಹೊಸ ಪಿಸ್ಟನ್ ಆಯಿಲ್ಸ್ ಆಗಿ ಪಿಸ್ಟನ್ ರೆಡಿ ಆಗ್ಬಿಟ್ಟೈತ್ ನೋಡ್ರಿ. ಹೊಸ ಫಿಲ್ಟರ್ ತರಿಸ್ಬಿಟ್ಟಾವ್ ನೋಡ್ರಿ. ಪಂಪ್ ನು ರೆಡಿ ಆಗ್ಬಿಟ್ಟೈತ್ ನೋಡ್ರಿ. ಹೊಸ ಫಿಲ್ಟರ್ ಹಾಕಿ ಫಿಟ್ ಮಾಡೋದು ಅಂದ ನೋಡ್ರಿ. ಹೈಡ್ರೋಲಿಕ್ ಪಂಪ್ ನು ಫಿಟ್ ಆಗ್ಬಿಟ್ಟೈತ್ ನೋಡ್ರಿ. ಹೈಡ್ರೋಲಿಕ್ ರಾಮ್ ಸಿಲಿಂಡರ್ ಒಂದ್ ಫಿಟ್ ಮಾಡ್ಕೊಂಡು ಹೈಡ್ರೋಲಿಕ್ ಒಂದ್ ಫಿಟ್ ಮಾಡ್ಬಿಡೋಣ ಅಂತ ಬರ್ರಿ. ಹೈಡ್ರೋಲಿಕ್ ನು ಫಿಟ್ ಆಗ್ಬಿಟ್ಟೈತ್ ನೋಡ್ರಿ. ಗಾಡಿ ಚಲೋ ಮಾಡಿ ಚೆಕ್ ಮಾಡ ಅಂತ ನೋಡ್ರಿ. ಈಗ ನೋಡ್ರಿ ಹೈಡ್ರೋಲಿಕ್ ಹೆಡ್ಲಿಂಗ್ ನಾಗ ಹೆಂಗ್ ಅಂತೈತ್ರಿ. ಮೊದ್ಲೇ ಹೈಡ್ರೋಲಿಕ್ ಫುಲ್ ರೈಸ್ ಮಾಡಿದಾಗ ಹೈಡ್ರೋಲಿಕ್ ಕೇಳಂತಿತ್ ನೋಡ್ರಿ. ಪಂಪಿನ್ ಫಿಲ್ಟರ್ ಜಾಮ್ ಆಗಿದ್ದಕ್ಕೆ ಹೈಡ್ರೋಲಿಕ್ ಫುಲ್ ರೈಸ್ ಮಾಡಿದಾಗ ಹೇಳಂತ ಬಿಟ್ಟಿತ್ ನೋಡ್ರಿ. ಈ ಟ್ರ್ಯಾಕ್ಟರ್ ಡೀಸೆಲ್ ಪಂಪ್ ಒಂದ್ ಕಡೆ ತೆಗೆದೈತ್ ನೋಡ್ರಿ. ಡೀಸೆಲ್ ಪಂಪ್ ನು ಕಡೆ ತೆಗೆದ್ಬಿಟ್ಟೆ ನೋಡ್ರಿ. ಡೀಸೆಲ್ ಪಂಪಿಗೆ ನೋಡ್ರಿ ಆಯಿಲ್ ಯಾವಾಗ ಹಾಕಿದ್ರ ಆಯಿಲ್ ನೋಡ್ರಿ ಯಾವ ಪರಿ ರಾಡಿ ಇದ್ದಂಗ ಐತ್ ನೋಡ್ರಿ. ಇಂತ ಆಯಿಲ್ ಇತ್ತಂದ್ರ ಡೀಸೆಲ್ ಪಂಪ್ ರಿಪೇರಿಗೆ ಬಂದ್ಬಿಡ್ತೈತ್ ನೋಡ್ರಿ. ಡೀಸೆಲ್ ಪಂಪ್ ಅಂತೂ ಈ ರಿಪೇರಿಗೆ ಏನಿದ್ರಕಲ್ರಿ ಇದು ಫುಲ್ ಲೀಕೇಜ್ ಇತ್ರಿ ಇಲ್ಲ ಹಿಂದ ಚೌಕನ್ಯಾಗ. ಅದ್ರ ಸಂಬಂಧ ಡೀಸೆಲ್ ಪಂಪ್ ಕಡೆ ತೆಗೆದು ಕೊಟ್ಬಿಟ್ಟೆ ನೋಡ್ರಿ. ನಜಲ್ ಗಿಜಲ್ ಎಲ್ಲಾ ತೆಗೆದು ಕೊಟ್ಟೇನ್ರಿ. ಡೀಸೆಲ್ ಪಂಪ್ ರೀ ಕಂಡೀಷನ್ ಮಾಡ್ಸ್ಕೊಂಡ್ ಬಂದ್ಬಿಟ್ಟಾರ ನೋಡ್ರಿ. ಟೈಮಿಂಗ್ ಇಟ್ಟ ಡೀಸೆಲ್ ಪಂಪ್ ಫಿಟ್ ಮಾಡಕ್ ಚಲೋ ಮಾಡ್ಬಿಟ್ಟೆ ನೋಡ್ರಿ. ಡೀಸೆಲ್ ಪಂಪ್ ಅದು ಫಿಟ್ ಆಗ್ಬಿಟ್ಟೈತ್ ನೋಡ್ರಿ. ಗಾಡಿ ಚಲೋ ಮಾಡಿ ಚೆಕ್ ಮಾಡಂತ ನೋಡ್ರಿ. ಈಗ 27 ವರ್ಷ ಟ್ರ್ಯಾಕ್ಟರ್ ಇಂಜನ್ ಫೈರಿಂಗ್ ಹೆಂಗೈತ್ ನೋಡ್ರಿ. ಸೌಂಡ್ ಒಂದ್ ಸ್ವಲ್ಪ ನೀವ್ ಒಂದ್ ಸ್ವಲ್ಪ ಕೇಳ್ರಿ ಮತ್ತ. ಈ ಗಾಡಿ ಕೆಲಸ ಅಂತೂ ಫುಲ್ ಓಕೆ ಆಗ್ಬಿಟ್ಟೈತ್ ನೋಡ್ರಿ. ಈ ಟ್ರ್ಯಾಕ್ಟರ್ ಇಂಜನ್ ಪೇಂಟಿಂಗ್ ಒಂದ್ ಆಗೋದೈತ್ರಿ. ಪೇಂಟಿಂಗ್ ಆಗಿಂದಾಗ ಬೆಂಕಿ ಕಾಣ್ತೈತ್ ನೋಡ್ರಿ. ಈ ಟ್ರ್ಯಾಕ್ಟರ್ ಅಂತೂ ಇಂಜನ್ ಪೇಂಟಿಂಗ್ ಆಗಿ ಬಂದ್ಬಿಟ್ಟೈತ್ ನೋಡ್ರಿ. 1998 ಮಾಡೆಲ್ ನೋಡ್ರಿ. ಇದು ಟ್ರ್ಯಾಕ್ಟರ್ 27 ವರ್ಷದ ಹಳೆ ಟ್ರ್ಯಾಕ್ಟರ್ ನೋಡ್ರಿ. ಇಂತ ಹಳೆ ಟ್ರ್ಯಾಕ್ಟರ್ ಗೆ ಎಲ್ಲಾ ರಿಪೇರಿ ಮಾಡಿಸಿ ಕಂಡೀಷನ್ ಇಟ್ಕೋತಾರಲ್ರಿ ಅಂತ ರೈತರು ನೋಡ್ರಿ ಖುಷಿ ಆಕೈತ್ ನೋಡ್ರಿ. HMT ಟ್ರ್ಯಾಕ್ಟರ್ ಕಿರಿಕಿರಿ ಅಂತಾರಿ. ಅಂತ ಕಿರಿಕಿರಿ ಟ್ರ್ಯಾಕ್ಟರ್ ನ ಎಲ್ಲಾ ರಿಪೇರಿ ಮಾಡಿಸಿ ಮನಿ ಬಾಳಕ್ ಇಟ್ಕೋತಾರಲ್ರಿ. ಅಂತ ರೈತರಿಗೆ ದೊಡ್ಡ ಸಲಾಮ್ ರೀಪಾ. ನಾವ್ ಪೇಂಟಿಂಗ್ ಅದು ಮಾಡುದಿಲ್ರಿ. ಟ್ರ್ಯಾಕ್ಟರ್ ರಿಪೇರಿ ಅಷ್ಟ ಮಾಡ್ತೇವ್ರಿ. ಇದು ಪೇಂಟಿಂಗ್ ಬೇರೆ ಕಡೆ ಮಾಡ್ಸ್ಯಾರಿ. ಹಂಗ ಲಾಗ್ ಇಷ್ಟ ಲೈಕ್ ಫಾಲೋ ಮಾಡ್ರಿ. ಅದಷ್ಟ ಶೇರ್ ಮಾಡ್ರಿ. ನೆಕ್ಸ್ಟ್ ಲಾಗ್ ದಾಗ ಸಿಗುಣತ ಲಗನ ಫಾಲೋ ಬಟನ್ ಒಂದು ಹೊಡೆದ್ ಬಿಡ್ರಿ ಮತ್ತೆ.